ಕಡಿಬಾಗಿಲ ವೀರಭದ್ರನ ಗುಡಿ ಹತ್ತಿರ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಟಿಪರ್ಪಸ್ ಟ್ರಸ್ಟ್ ಇವರು ಚಪಾತಿ ಮಾಡುವ ಮೆಷಿನ್ ತಂದಿದ್ದಾರೆ. ಅದು ಹೇಗೆ ಚಪಾತಿ ನೋಡೋಣ ಬನ್ನಿ. ಅವರ ಸಂಕಲ್ಪ ಈಡೇರಿದೆ. ಯಾವ ರೀತಿಯಾಗಿ ಚಪಾತಿ ಮಾಡ್ತಾ ಇದೆ ತಯಾರಿಸುವ ಮಷಿನ್ ಎಲ್ಲಿಂದ ಕುಂದ್ರ ಬಾ ಉಳ್ಳಿಗಳನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಒಂದೊಂದಾಗಿ ಹಾಕಿದರೆ ಚಪಾತಿ ರೆಡಿಯಾಗಿ ಬಂದು ಈ ರೀತಿ ಒಳಗಡೆ ಗ್ಯಾಸ್ ಫ್ಲೇಮ್ನಿಂದ ಬಂದು ಚಪಾತಿ ಈ ರೀತಿಯಾಗಿ ಹೊರಗೆ ಬರುತ್ತದೆ. ಇದು ವೆಜಿಟೇಬಲ್ ಕಟಿಂಗ್ ಮಷಿನ್ ರೀ. ವೆಜಿಟೇಬಲ್ ಕಟಿಂಗ್ ಮಷಿನ್ 15 ನಿಮಿಷದಾಗ 2 ಚೀಲ ಒಳಗಡೆ ಕಟಿಂಗ್ ಮಾಡ್ತಾ ಇದ್ವಿ. ಇದು ಹಿಟ್ಟು ಕಲಿಸೋ ಮಷಿನ್ 10 ನಿಮಿಷದಾಗ 20 kg ಹಿಟ್ಟು ಕಲಿಸ್ತದೆ. ಇದು ಉಳ್ಳಿ ಕಡಿ ಮಷಿನ್ ಅದು. ಕೈಯಿಂದ ಮಾಡಿದ್ರೆ ಉಳ್ಳಿ ಕಮ್ಮಿ ಜಾಸ್ತಿ ಆಗ್ತಾವ್ರಿ. ಆ ಮಷಿನ್ ಮಾಡಿದ್ರೆ ಒಂದು ಲೆವೆಲ್ ಏನಾಗ್ತದೆ, ಹೆಚ್ಚು ಸುಡಂಗೂ ಇಲ್ಲ, ಹೆಚ್ಚು ಕಚ್ಚನೂ ಬರಂಗಿಲ್ಲ. ವ್ಯವಸ್ಥೆ ಒಂದು ರೀತಿ ಏನೋ ಬರ್ತದೆ. 4 ಮಷಿನ್ ತಂದೇವ್ರಿ ಸಲ ನಾವು ರಾಜಕೋಟದಿಂದ. ಇದು ಕಾಯಿಪಲ್ಯದ 2 ಲೋಡ್ ತರಿಸ್ತಾರೆ ಇಲ್ಲಿ. ಇದು ಒಂದು ಲೋಡ್ ಬರ್ತದೆ ಕಾಯಿಪಲ್ಯ. ದಿವಸ ನಾವು ಡೈಲಿ ಇಲ್ಲಿ ಒಂದೊಂದು 20 ರಿಂದ 25 ಸಾವಿರ ತನಕ ನಮ್ಮ ಕಾಯಿಪಲ್ಯ ಹಾಕ್ತಿದ್ವಿ. ಆತ್ಮಕೂರ್ಗೆ ಹೋಗಿ ಇದು ತೊಗೊಂಡ್ಬರ್ತೇವೆ ನಾವು. ಬರ್ರಿ. ನಮ್ಮ ಮಲ್ಲಿಕಾರ್ಜುನ ಪಾದಯಾತ್ರಿಗಳಿಗೆ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಇನ್ಚಲ್ಕರಂಜರಿ ಸೇವಾ ಸಮಿತಿಯಿಂದ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಇಲ್ಲಿ ಚಪಾತಿ, ಪಾಯಸ, ಅನ್ನ, ಸಾರು, ಮಜ್ಜಿಗೆ, ಬಜ್ಜಿ, ಪಾಪಡಿ ಇದನ್ನೆಲ್ಲ ಮಾಡ್ತಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರೀ ಸರ್. ನಮಸ್ಕಾರ. ಹೇಳ್ರಿ ಸರ, ಏನೇನು ಮಾಡ್ತಾರೆ? ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಟಿಪರ್ಪಸ್ ಟ್ರಸ್ಟ್ ಶ್ರೀಶೈಲಕರಂಜಿ ಸದಸ್ಯನಾಗಿದ್ದು ಕಳೆದ 2 ದಶಕಗಳಿಂದ ನಾವು ಈ ಸೇವಾ ಮಾಡ್ತಾ ಇದ್ದೀವಿ. ನಾವು ಈ ಸೇವಾದೊಳಗೆ ಏನಂದ್ರೆ, ನಾವು ಜೊತೆಯಲ್ಲಿ ಸೇವಾ ಮಾಡಲಿಕ್ಕೆ 100-200 ಜನ ಅದಾರೆ ರೀ. ಹೆಣ್ಮಕ್ಳಾಗಲಿ, ಯುವಕರಾಗಲಿ, ಆಮೇಲೆ ವಯಸ್ಕರಾಗಲಿ ಎಲ್ಲರೂ ಇಲ್ಲಿ ಕೆಲಸ ಬರ್ತಾರೆ. ಯಾರು ಒಂದು ದುಡ್ಡು ಸಕ್ಕಟ್ಟು ತಗೊಳಗಿಲ್ಲ ರೀ. ಎಲ್ಲ ಫ್ರೀ ಆಫ್ ಕಾಸ್ಟ್ಲಿ ಕೆಲಸ ಮಾಡ್ತಾರೆ. ನಾವು ಏನು ಮಾಡ್ತೇವೆ ಅಂದರೆ, ಹೋದ ಸಲ ನಾವು ಅಂದ್ರೆ ಸಂಕಲ್ಪ ಮಾಡ್ಕೊಂಡಿದ್ದು ರೀ. ಏನು ಸಂಕಲ್ಪ ಮಾಡ್ಕೊಂಡ್ವಿ ಅಂದರೆ, ಒಂದು ಒಳ್ಳೆಯ ಯಾವುದಾದ್ರೂ ನಾವು ಒಂದು ವಿಶೇಷವಾದಂಥ ಅನ್ನ ಇಲ್ಲಿ ಮಾಡಬೇಕು. ಎಲ್ಲ ಕಡೆ ನೋಡ್ರಿ ಆಂಧ್ರದೊಳಗೆ ಏನದ ಅನ್ನ ಸಾಂಬಾರು ಜಾಸ್ತಿ ಕೊಡ್ತಾರೆ. ನಾವು ಪಾಯಸ ಅಂತೂ ಮೊದಲು ಮಾಡ್ತಿದ್ವಿ. ಈ ಸಲ ಚಪಾತಿ ಕೊಡ್ಬೇಕಂತ ನಮ್ಮ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು ರೀ. ಮಲ್ಲಯ್ಯನ ಅಂತೇಳಿ ನಾವು ಬೇಡ್ಕೊಂಡಿದ್ದು, ಅದನ್ನ ಮಲ್ಲಯ್ಯ ನಮಗೆ ಈಡೇರಿಸಿ ಕೊಟ್ಟನ್ರಿ. ಈ ಸಲ ನೋಡ್ರಿ ನಾವು ಚಪಾತಿ ಮಷಿನ್ ತಂದೇವ್ರಿ. ಆ ಚಪಾತಿ ಮಷಿನದೊಳಗೆ 1 ಗಂಟೆಗೆ 1500 ರಿಂದ 2000 ಚಪಾತಿ ಹಾಕಾವ್ರಿ. ಈಗೆಲ್ಲ 24 ಗಂಟೆ ನಾವು ಎಲ್ಲ ಜನರಿಗೆ ಚಪಾತಿ ಊಟ ಬಡಿಸ್ತಾ ಇದ್ದೇವೆ ರೀ. ನಮ್ಮ ಮಹಾರಾಷ್ಟ್ರ ಸ್ಪೆಷಲ್ ಆದಂಥ ಅಕ್ಕ ಮೊಸರು ಆಗಲಿ, ಸಾಂಬಾರಾಗಲಿ, ಚಪಾತಿ ಆಗಲಿ, ಒಳ್ಳೆ ಬಜ್ಜಿ ಆಗಲಿ, ಆಮೇಲೆ ನಿಮ್ಗೆ ಪಾಪಡಿ ಕರಿಯೋದಾಗಲಿ, ಮಸಾಲ ಮಜ್ಜಿಗೆ ಆಗಲಿ, ಎಲ್ಲ ಒಳ್ಳೆ ಫುಡ್ಸ್ಗಳನ್ನ ನಾವು ಕೊಡ್ತಾ ಇದ್ದೇವೆ ಎಲ್ಲರಿಗೆ. ಮತ್ತು ಈಗ ಎಲ್ಲ ತರಕಾರಿ ನಾವು ಏನದ ಇಲ್ಲಿ ಆತ್ಮಕೂರದಿಂದ ತರ್ತೇವೆ ರೀ. ತರಕಾರಿ ಅಲ್ಲಿ ಹೋದ್ರೆ ಮಾರ್ಕೆಟ್ದಾಗ ಒಂದು ಸಿಗ್ತದೆ, ಒಂದು ಸಿಗೋಂಗಿಲ್ಲ. ಅಲ್ಲಿ ಜನ ಅಂತಾರೆ, ನೀವು ಎಲ್ಲ ತರಕಾರಿ ಒಯ್ತೀವಿ, ನಮಗೂ ಇಲ್ಲಿ ಏನು ಸಿಗೋಂಗಿಲ್ಲ ಅಂತಾರೆ ರೀ. ಅದ್ರ ಇಷ್ಟು ಈ ಟ್ರಸ್ಟದ ಒಂದು ಮಹಿಮಾ ಏನಂದ್ರೆ ರೀ, ಎಲ್ಲ ಕಡೆ ತರಕಾರಿಗಳು ನಾವು ತಂದು ಇಲ್ಲಿ ಎಲ್ಲರಿಗೆ ಒಳ್ಳೆ ದಿವಸ ಡೈಲಿ ತಾಜಾ ತರಕಾರಿಗಳನ್ನು ತಂದು ನಾವು ಹಾಕ್ತೇವೆ. ಹಾಗೆ ಎಲ್ಲ ಬಂದಂಥ ಭಕ್ತರಿಗೆ ನಾವು ಎಲ್ಲರಿಗೆ ಕೇಳಿದು, ಏನಾದರೂ ಕಮ್ಮಿ ಜಾಸ್ತಿ ಇದ್ರೆ ಹೇಳ್ರಿ. ಅಲ್ರಿ ಅವರೆಲ್ಲ ಹೇಳ್ತಾರೆ, ಇಂಥ ಅರಣ್ಯದೊಳಗೆ ನೀವು ಅನ್ನ ಪ್ರಸಾದ ಮಾಡ್ತೀರಿ ಅಂದ್ರೆ ಭಾಳ ದೊಡ್ಡದ ಇದ್ರಿ ಇದು. ನಮ್ಮ ಮನೆಯೊಳಗೆ 4 ಜನ ಬೀಗರು ಬಂದ್ರೆ ನಮ್ಮ ಕೈ ಮೇಲೆ ನೀರು ಹಾಕೋಕ್ಕಾಗಿಲ್ಲ. ಇಷ್ಟು ಜನರಿಗೆ ನೀವು ಲಕ್ಷಾಂತರ ಜನರಿಗೆ ಅನ್ನ ಮಾಡ್ತೀರಂದ್ರೆ ಭಾರಿ ಪುಣ್ಯಾತ್ಮ ಅಂತಾರೆ. ಇದು ನಮ್ಮದೇನಲ್ಲ, ಇದೆಲ್ಲ ಮಲ್ಲಯ್ಯನ ಆಶೀರ್ವಾದ ಅದ. ಮಲ್ಲಯ್ಯನ ಆಶೀರ್ವಾದದಿಂದ ಈ ನಮ್ಮ ದಾಸೋಹ ಎಲ್ಲ ನಡೆದದ. ನಾವು ನೋಡ್ರಿ ಇಲ್ಲಿ ಲಾರಿ ಒಳಗಿಂದ ನಾವು ಲಾರಿ ತೊಗೊಂಬಂದೇವ್ರಿ. ಅದರೊಳಗೆ ಇಲ್ಲಿ ಅಕ್ಕಿ ಕಟ್ಟಾದ ರೀ. ಚಪಾತಿ 4 ಟನ್ ನಾವು ಹಿಟ್ಟು ತಂದೇವೆ. ಅಕ್ಕಿ ಇದು ಚಪಾತಿ ಹಿಟ್ಟು ತಂದೇವೆ 4 ಟನ್ ರೀ. ಆಮೇಲೆ ರೈಸ್ ಅದ, ಒಳ್ಳೆ ಫುಡ್ ಮಿಲ್, ರೈಸ್ ಮಿಲ್ನಾಗ ಹೋಗ್ರಿ ಒಳ್ಳೆ ಹಳೆ ಅಕ್ಕಿಯನ್ನು ತೊಗೊಂಬರ್ತೇವೆ ನಾವು. ಒಳ್ಳೆ ಜನರಿಗೆ ಒಂದು ಒಳ್ಳೆ ಇದು ಸಿಗಲಿ ಅಂತ. ಆಮೇಲೆ ಇದು ಆಯಿಲ್ ಡಬ್ಬಿಗಳು ಅದಾವ್ರಿ. ಎಲ್ಲ ನಾವು ರೀ ಒಟ್ಟು ಮಲ್ಲಯ್ಯ ಎಲ್ಲರಿಗೆ ನಮಗಿಂತ ದುಡ್ಡಂತ ಮತ್ತು ಶಕ್ತಿ ಕೊಡಲಿ ಅಂತ ಕೇಳಿ ನಮ್ಮೆಲ್ಲರಿಗೆ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಯಾರು ಪ್ರಸಾದ ಕೆಡಿಸಬೇಡ್ರಿ. ಕಾರಣ ಅನ್ನ ಅಂದರೆ ಅನ್ನಪೂರ್ಣ ಬ್ರಹ್ಮ ಅಂತ ಹೇಳ್ತಾರೆ ಯಾರು. ಮತ್ತು ನಮ್ಮಲ್ಲಿ ಒಂದು ವಿಶೇಷ ಏನಂದರೆ, ಮಂದಿ ಬರುಬಂದು ಜನ ಹೇಳ್ತಾರೆ, ಈ ದಾಸೋಹದೊಳಗೆ ಅನ್ನ ಕೆಡಿಸ್ಕೊಡಂಗಿಲ್ಲಪ್ಪ, ಎಟ್ಟು ಬೇಕು ಅಟ್ಟೇನು ಇರ್ಕೊಳ್ಳಿ. ನಾವು ಹೇಳೋಕ್ಕಿಂತ ಮುಂದೆ ಅವರೇ ಹೇಳ್ತಾರೆ, ನಾವು ನಮ್ಮ ಮೊದಲಿಂದ ಸ್ಟ್ರೀಟ್ ಇದ್ದೇವೆ ರೀ. ನಾವು ಏನು ಹೇಳೇವಂದ್ರೆ,
ನಮ್ಗೆ 9 ದಿವಸ ನಾವು ದಾಸೋಹ ಮಾಡ್ತೀವಿ. 9 ದಿವಸದಾಗ 50 kg ವೆಸ್ಟೇಜ್ ಯಾರು ತೆಗೆದುಕೊಂಡ್ರೆ ₹1,00,000 ನಾವು ಬಹುಮಾನ ಕೊಡ್ತೇವೆ ಅಂತ ಹೇಳಿವ್ರಿ. ಯಾರಿಗೂ ವೆಸ್ಟ್ ಮಾಡಿಕೊಡಲ್ರಿ. ಪೂರ್ತಿ 4 ಸಲ 5 ಸಲ ಪ್ರಸಾದ ಮಾಡಿರಿ, ಅದ್ರ ಪೂರ್ತಿ ಪ್ರಸಾದ ವ್ಯವಸ್ಥೆ ಮಾಡಿರಿ, ಯಾರು ಕೆಡಿಸ್ಬೇಡ್ರಿ ಅಂತ ಹೇಳಿ ಕೈ ಮುಗ್ದು ನಾವು ನಿಲ್ತೀವಿ. ಆ ರೀತಿ ಎಲ್ಲ ಪಾದಯಾತ್ರಿಗಳು ಕೂಡ ನಮ್ಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಮಲ್ಲಯ್ಯ ಇದೇ ರೀತಿ ಬರೋ ಹಾಗೆ ಮಾಡಲಿ ಅಂತ ಹೇಳಿ ತಮ್ಮಲ್ಲಿ ನಾನು ಅಲ್ಲ ನಿಮಗೂ ಇದೇ ರೀತಿ ನಡ್ಸ್ಕೊತ ಹೋಗ್ರಿ, ಚಲೋ ಮಾಡ್ರಿ. ನಮಸ್ಕಾರ. ನೀವು ಕೂಡ ಮಲ್ಲಯ್ಯನ ಭಕ್ತಿಗೆ ಪಾತ್ರರಾಗಬಹುದು. ಈ ಕೆಳಗೆ ಕೊಟ್ಟ ಸ್ಕ್ಯಾನ್ಗೆ ದೇಣಿಗೆ ಸಲ್ಲಿಸಿ.